ಸಾಮಾನ್ಯವಾಗಿ ಕಜಾಯ ಮಾಡ್ಬೇಕಾದ್ರೆ ಬೆಲ್ಲವನ್ನ ಉಪಯೋಗಿಸಿ ಮಾಡೋದು ಯೂಶಲೇ ಅಲ್ವಾ. ಆದ್ರೆ ಇವತ್ತು ಸಕ್ಕರೆನ ಉಪಯೋಗಿಸಿ ತುಂಬಾನೇ ರುಚಿಯಾದ ಕಜಾಯನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಅರ್ಧ ಕೆಜಿ ಬಿಳಿ ಅಕ್ಕಿನ 2 ರಿಂದ 3 ಸರಿ ಚೆನ್ನಾಗಿ ತೊಳೆದು 2 ಗಂಟೆಗಳ ಕಾಲ ನೆನೆಸಿಟ್ಟು ಅದನ್ನ ನೀರನ್ನೆಲ್ಲ ಸೋರಿಸಿ ಈ ತರ ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿಯನ್ನ ಹಾಕಿ ಒಂದ್ 10 ನಿಮಿಷ ಒಣಗಿಸ್ಕೊಳ್ಳೋಣ. ಅಕ್ಕಿ ಸ್ವಲ್ಪ ಒಣಗಿ ನೀರಿನ ಅಂಶ ಇರ್ಬೇಕಾದ್ರೇನೆ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಅದನ್ನ ಜಲಡಿಗೆ ಹಾಕಿ ಜಲಡಿ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಸಕ್ಕರೆ ಪಾಕ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು 375 ಗ್ರಾಂ ಸಕ್ಕರೆನ ಹಾಕಿ ಸಕ್ಕರೆ ಮೂಳ್ಗೋವರೆಗೆ ನೀರನ್ನ ಹಾಕಿ ಕುದಿಸ್ಕೊಳ್ಳೋಣ. ಸಕ್ಕರೆ ಚೆನ್ನಾಗಿ ಕರಗಿ ಪಾಕ ಬರೋವರೆಗೆ ಕುದಿಸ್ಕೊಳ್ಳೋಣ. ಈ ಹದ ಹೇಗಿರ್ಬೇಕು ಅಂತಂದ್ರೆ ಅದನ್ನ ಸ್ವಲ್ಪ ತೆಗೆದು ನೀರಲ್ಲಿ ಹಾಕಿದ್ರೆ ಈ ತರ ಸಾಫ್ಟ್ ಬಾಲ್ ತರ ಬರಬೇಕು. ಈ ಹದಕ್ಕೆ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಅದರಲ್ಲಿ ಅರ್ಧ ಸ್ಪೂನ್ ಏಲಕ್ಕಿ ಪುಡಿ 1 ಸ್ಪೂನ್ ತುಪ್ಪವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಜಲಡಿ ಮಾಡಿಟ್ಟಿರುವ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಂಡು ಅದಕ್ಕೆ ಈ ಸಕ್ಕರೆ ಪಾಕನ ಸೇರಿಸ್ತಾ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಈ ತರ ಮಿಕ್ಸ್ ಆದ್ಮೇಲೆ ಮೇಲೆ ಸ್ವಲ್ಪ ತುಪ್ಪವನ್ನ ಸವರಿ ತಟ್ಟೆ ಹಾಕಿ ಮುಚ್ಚಿಡೋಣ. ಇದು ಹಾಗೇನೆ 2 ರಿಂದ 3 ದಿನ ಇಟ್ಟು ಕಜಾಯ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತಗೊಂಡು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಟು ತಟ್ಟಿ ಮಧ್ಯದಲ್ಲಿ ಒಂದು ಚಿಕ್ಕ ಹೋಲ್ ತರ ಮಾಡಿ ಎಲ್ಲಾ ಕಜಾಯಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಕಡಾಯಿನಲ್ಲಿ ಎಣ್ಣೆನ ಮೀಡಿಯಂ ಫ್ಲೇಮ್ ನಲ್ಲಿ ಬಿಸಿ ಮಾಡಿ ಮಾಡಿಟ್ಟಿರುವ ಕಜಾಯಗಳನ್ನ ಮೀಡಿಯಂ ಹೀಟ್ ನಲ್ಲೇ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಿ ತೆಗೆದ್ರೆ ತುಂಬಾನೇ ರುಚಿಯಾದ ಕಜಾಯ ತಯಾರು. ಸೊ ನೀವು ಕೂಡ ಈ ದೀಪಾವಳಿಗೆ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.